ಸೊ ಬಿಗ್ಗೆಸ್ಟ್ ಟ್ರೇಡ್ ಆಫ್ ಅಪ್ಕಮಿಂಗ್ IPL ಅದು ಆಗೈತಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡ್ಬರ್ಕ. ಅಲ್ಲಿ ನೋಡೋದಾದ್ರೆ ಲಕ್ನೋ ಸೂಪರ್ ಜೈಂಟ್ಸಿಂದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮತ್ತು ರಿಷಬ್ ಪಂತ್ ಅದರ್ ಟೀಮಿಗೆ ಬಂದಾರ. ಆಮೇಲೆ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸಿಂದ ಕುಲ್ದೀಪ್ ಯಾದವ್ ಲಕ್ನೋ ಸೂಪರ್ ಜೈಂಟ್ಸಿಗೆ ಹೋಗ್ಯಾರ. ಸೊ ಇದ್ರೊಳಗೆ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ಶಿಪ್ ಒಳಗೆ ಒಂದು ಟ್ವಿಸ್ಟ್ ಐತಿ. ಅಲ್ಲಿ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ಶಿಪ್ ಒಳಗೆ ಇಬ್ಬರು ಓನರ್ಸ್ ಅದಾರ, ಒಂದು 2 ಕಂಪ್ನಿ ಓನರ್ಸ್ ಅದಾರ. ಸೊ ಅವ್ರು ಏನು ಮಾಡ್ತಾರೆ, 2 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾರೆ. ಅವು ಯಾವಪ್ಪ ಅಂದ್ರೆ ಒಂದು GMR ಗ್ರೂಪ್, ಇನ್ನೊಂದು JSW ಗ್ರೂಪ್. ಸೊ ಇವರಿಬ್ರು ನಡಕ್ಕೆ ಸ್ವ್ಯಾಪ್ ಆಗಿರ್ತೈತಿ 2 ಇಯರ್ಸಿಗೊಮ್ಮೆ. ಸೊ ಅದ್ರ ಪ್ರಕಾರ ಏನಾಯ್ತೀಗ 2025 ಆ್ಯಂಡ್ 2026 GMR ಗ್ರೂಪ್ ಓನರ್ಶಿಪ್ ಇತ್ತು. ಸೊ ಈಗ 27 ಆ್ಯಂಡ್ 28 JSW ಗ್ರೂಪ್ ಓನರ್ಶಿಪ್ ಬರ್ತೈತಿ. ಸೊ ಅದ್ರ ಪ್ರಕಾರ ಏನಾಯ್ತು, 2025 ಮೆಗಾ ಆಪ್ಷನ್ ಒಳಗೆ GMR ಗ್ರೂಪ್ದವ್ರು ಅವ್ರಿಗೆ ಎಂಥ ಟೀಮ್ ಬೇಕು ಅಂಥ ಟೀಮ್ ಸೆಲೆಕ್ಟ್ ಮಾಡಿ ಮೆಗಾ ಆಪ್ಷನ್ ಒಳಗೆ ತೊಗೊಂಡ್ರೆ. ಈಗ ಅದೇ ಟೀಮ್ ಏನಾಯ್ತು JSW ಗ್ರೂಪ್ದವ್ರಿಗೆ ಹಿಡಿಸ್ತಿಲ್ಲ. ಸೊ ಈಗ ಅವ್ರು ಏನು ಮಾಡತ್ತಾರ, ಅವ್ರದ್ದು ಹಳೆಯ ಟೀಮ್ನ ಬಿಲ್ಡ್ ಮಾಡೋಕೆ ಟ್ರೈ ಮಾಡತ್ತಾರ. ಅಂದರೆ 2024 ಟೀಮ್ ಬಿಲ್ಡ್ ಮಾಡೋಕೆ ಟ್ರೈ ಮಾಡತ್ತಾರೆ. ಸೊ ಅದ್ರ ಪ್ರಕಾರ ಅವ್ರು ಏನು ಮಾಡಿದಾರೆ, ಅವ್ರದ್ದು ಹಳೆ ಪ್ಲೇಯರ್, ಹಳೆ ಕ್ಯಾಪ್ಟನ್ನ ರಿಷಬ್ ಪಂತಿಗೆ ಹೊಳ್ಳಿ ಡೆಲ್ಲಿ ಕ್ಯಾಪಿಟಲ್ಸಿಗೆ ತೊಗೊಂಬಂದಾರ. ಸೊ ಅವರು ಆಲ್ಮೋಸ್ಟ್ ಈಗ ಹಳೆ ಟೀಮ್ ಬಿಲ್ಡ್ ಮಾಡಿ, ಸೊ ಅರ್ಧ ಟೀಮ್ ಕ್ಯಾಪ್ಟನ್ ರಿಷಬ್ ಪಂತಿಗೆ ತೊಗೊಂಬಂದು ಸೊ ಈ ಸೀಸನ್ ಪ್ಲೇ ಮಾಡತ್ತಾರೆ. ಸೊ ಅದ್ರೊಳಗೆ ಒಂದಿಷ್ಟು ಚೇಂಜಸ್ ಆಗ್ಯಾವ. ಅದು ನೋಡೋದಾದ್ರೆ ಅವ್ರದ್ದು ಹೆಡ್ ಕೋಚು ಚೇಂಜ್ ಆಗ್ಯಾರ. ಈಗ ಆ್ಯಸ್ ಎ ಹೆಡ್ ಕೋಚ್ ಡೆಲ್ಲಿ ಕ್ಯಾಪಿಟಲ್ಸಿಗೆ ಸೌರವ್ ಗಂಗೂಲಿ ಆಗ್ಯಾರ. ಆಮೇಲೆ ಬ್ಯಾಟಿಂಗ್ ಕೋಚ್ ಯುವರಾಜ್ ಸಿಂಗ್ ಅಂತೇಳಿ ನ್ಯೂಸ್ ಬಂದೈತಿ. ಸೊ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಸೊ ಇದೊಂದು ಸ್ವಲ್ಪ ಚೇಂಜಸ್ ಆಗೈತಿ ಡೆಲ್ಲಿ ಕ್ಯಾಪಿಟಲ್ಸ್ದ ವಿತ್ ಓನರ್ಶಿಪ್. ಅವ್ರದ್ದು ಕೋಚಿಂಗ್ ಸ್ಟಾಫು ಚೇಂಜ್ ಆಗೈತಿ. ಸೊ ಇದ್ರ ಬಗ್ಗೆ ಏನು ಅನಿಸ್ತೈತಿ ನೀವು ಕಮೆಂಟ್ದಾಗ ತಿಳಿಸ್ರಿ.